ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೊಂಡಿದ್ದೀನಿ, ನಾನು ಚೆನ್ನಾಗಿದ್ದೀನಿ. ಸೊ ಸುಮಾರು ದಿನಗಳಾಯಿತು ವೀಡಿಯೋಸ್ ಅಪ್ಲೋಡ್ ಮಾಡಿ. ಇವಾಗಿಂದ ಡೈಲಿ ಅಪ್ಲೋಡ್ ಮಾಡ್ತೀನಿ, ಪ್ಲಸ್ ಕಂಟೆಂಟ್ ಕೊಡ್ತೀನಿ ನನ್ನ ಕಡೆಯಿಂದ. ದಯವಿಟ್ಟು ರೋಡಲ್ಲಿ ಈ ಥರ ಕಸವನ್ನು ಚೆಲ್ಲಬೇಡಿ, ಇದರಿಂದ ನಮ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಮುಂದಕ್ಕೆ. ದಯವಿಟ್ಟು ಹಿಂಗೆ ಮಾಡೋಕ್ಕೆ ಹೋಗ್ಬೇಡಿ. ಪ್ಲಸ್ ಇಲ್ಲಿ ಒಬ್ಬನು ರಾಂಗ್ ರೂಟಲ್ಲಿ ಬರ್ತಾ ಇದ್ದ, ಯಾವನಂತ ಉಗ್ಯಾನಂತ ಹೋದೆ, ನಮ್ಮ ಹುಡುಗ ಭಯಕ್ಕೆ ಮನಸ್ಸು ಬಂದಿಲ್ಲ ಅಣ್ಣ, ನನ್ನ ಕೈಯಲ್ಲಿ ಆಯ್ತು. ಸೊ ಇಲ್ಲಿ HSR ಕಡೆ ಬಂದೆ, ಫುಲ್ ಟ್ರಾಫಿಕ್ಕು. ನಮ್ಮ ಪ್ರಿನ್ಸಿಪಾಲ್ಗೆ ಹೇಳ್ದೆ ನಾನು ಮಾತು ಕೇಳಲ್ಲ, 9 ಗಂಟೆ ಕರೆಕ್ಟಾಗಿ ಶಾರ್ಪಾಗಿರ್ಬೇಕಂತ. ಅಂತೂ ಇಂತೂ ನಮ್ಮ ದೇವಾಲಯ ಬಂದ್ಬಿಡ್ತು. ಇದೇ ನಮ್ಮ ದೇವಾಲಯ. ಎಷ್ಟೋ ತಿಂಗಳಾಯ್ತು ಬಂದು. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ನಂಬರ್ ತರ್ಸು. ನನ್ನ ಜೈಲು ನಂಬರ್. ಸೊ ಹಂಗೆ ಅಂತ ಇಂತೂ ಕ್ಲಾಸ್ಗೆ ಹೋಗೋಣ ಅಂತ ಹೋದಲ್ಲಿ ಯಾರೂ ಇದ್ದಿಲ್ಲ ಅಂತ ಆಚೆ ಬಂದೆ. B.Com ಅಂತ ಪ್ರವೀಣ್ ಅಂತ ಇವನು ವೀಡಿಯೋ ಆನ್ ಮಾಡಿದ ತಕ್ಷಣ ಅಣ್ಣ ಓಡ್ತಾನೆ, ಏನು ಕೊಡ್ತದನ್ನು ಗೊತ್ತಿಲ್ಲ. ಫುಲ್ ಪಸಂದಾಗಿ ರೆಡಿ ಆಗ್ಬಿಟ್ಟು ಬಂದೆ. ಲಜ್ಗೆಟ್ ಅವ್ರು ಕಂಡ್ರಿ ನೀವೆಲ್ಲ. ನಿಜವಾಗ್ ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ಹಂಗೆ ನಮ್ಮ ಸ್ಪೋರ್ಟ್ಸ್ ಪೀರಿಯಡ್ ಬಿಟ್ಟ ಇವ್ನು ನಮ್ಮ ಗಗನ್ ಅಂತ ಫುಲ್ಲು ರೆಡಿ, ಟಿಪ್ ಟಾಪ್ ಆಗಿ ರೆಡಿ ಆಗ. ನಮ್ಮ ಕ್ಲಾಸ್ ಮನ್ಮತ ಇವನು, ಫುಲ್ಲು ಒಂಥರ ಜಾಲಿ ಮನುಷ್ಯ, ಫುಲ್ ರಿಚ್ ಕಿಡ್ ಇವನು. ಇವನ ಥರ ಯಾರೂ ಇಲ್ಲ ನೋಡಿ, ಎಷ್ಟು ಪಸಂದಾಗ ಅವನು. ಏನೋ ಕಂದಲೆ, ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲ. ಸೊ ಹಂಗೆ ಕಾಲೇಜ್ ಬಿಟ್ರೆ ಅಂತ ಬಿಸ್ಕೆಟ್ ತಿನ್ಕೊಂಡು ಮನೆ ಕಡೆ ಹೋಗೋಣ ಅಂತ ಹೋದೆ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೈ ಕರ್ನಾಟಕ ಮಾತೆ, ಜೈ ಡಿ ಬಾಸ್, ಬಾಸ್.